ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ, ಅಕ್ಕಾರೆಲ್ಲೋ ಕಳೆದೋಗಿರೋ ಹಂಗಿದೆ. ಫ್ಲ್ಯಾಶ್ ಬ್ಯಾಕಿಗೆ ಹೋಗಿದ್ದಾರೆ ಅನ್ಸುತ್ತೆ. ಮನ್ಸಲ್ಲೇನೆ ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ ಅಂತ ಸಾಂಗ್ ಹಾಡ್ತಾ ಇರ್ತಾರೆ. ಅಕ್ಕ ಇನ್ಮೇಲೆ ರೊಮ್ಯಾಂಟಿಕ್ ಆಗ್ಬಿಡ್ತಾರೆ. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ನಡೀಲಿ ನಡೀಲಿ. ಹೀಗಿದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ನಾನು ಯಾರಿಗೂ ಹೆದರ್ಕೊಂಡು ಎಲ್ಲರಿಂದ ದೂರ ಇದ್ದೀನಿ. ಮಗುಗೆ ತಂದೆ ಪ್ರೀತಿನೂ ಸಿಗದೇ ಇರೋ ಹಾಗೆ ಮಾಡಿದ್ದೀನಿ. ಬಟ್ ಹೀಗಿರಬಾರ್ದು. ನಾನು ಅವ್ರ ಜೊತೆಲಿರಬೇಕು. ಅದೇ ಸರಿ, ಅದೇ ನ್ಯಾಯ. ಅವ್ರು ಇಲ್ಲದೆ ಇದ್ದಾಗ ಒಂದು ಲೆಕ್ಕ, ಆದರೆ ಗೌತಮ್ ಅವ್ರ ಕಣ್ಮುಂದೆನೇ ಇದ್ದಾಗ ಅಪ್ಪ ಮಗನ ದೂರ ಇರಬೇಕು ಅನ್ನೋದು ಎಷ್ಟು ಸರಿ. ಅದೇ ನಾನು ಹೇಗೆ ಕಂಟ್ರೋಲ್ ಮಾಡಲಿ? ಹಳೆ ನೆನಪು ಮತ್ತೆ ಮತ್ತೆ ಹೊಸದಾಗ್ತಿದೆ. ಆ ನೆನಪುಗಳು ನನ್ನನ್ನು ತುಂಬಾ ಕಾಡ್ತಿದೆ. ಗೌತಮ್ ಅವ್ರ ಕಡೆ ಕೈ ಹಿಡಿದು ಎಳಿತಾ ಇದೆ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ಮತ್ತೆ ಮನಸ್ಸು ಗೌತಮ್ ಅವ್ರ ಕಡೆ ಜಾರ್ತಾ ಇದೆ. ಅವ್ರು ಬೇಕು, ನಾನು ಅವ್ರ ಜೊತೆ ಇರಬೇಕು ಅಂತ ಅನಿಸ್ತಾ ಇದೆ. ಮತ್ತೆ ಮಳೆ ಆಗ್ತಿದೆ, ಸೋನೆ ಮಳೆ. ಇದು ಬರೀ ಮಳೆ ಅಲ್ಲ, ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಅಕ್ಕರೆ, ಏನಾಯ್ತು? ನಿದ್ದೆ ಬಂದಿಲ್ವಾ? ಇಲ್ಲ,
ನೀನು ಇನ್ನು ಮಲ್ಗಿಲ್ವಾ? ಇಲ್ಲ, ನಿದ್ದೆ ಬಂದಿತ್ತು, ಆದ್ರೆ ಮನ್ಸಲ್ಲಿ ಒಂದು ಪ್ರಶ್ನೆ ಬಂತು. ಆ ಸಡನ್ ಆಗಿ ತಲೆಗೆ ಬಂದ್ಬಿಟ್ಟು ಅಚರ್ಗೆ ಆಗೋಯ್ತು. ಆ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಏನು? ಅದು ನಾನು ನಿಮ್ಮನ್ನ ಇವತ್ತು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಇವತ್ತು ನೀವೊಂಥರ ಕಾರಂಜಿ ತರ ಕಾಣಿಸ್ತಾ ಇದ್ದೀರಾ. ಖುಷಿ ಚಿಮ್ತಾನೆ ಇದೆ, ಖುಷಿಗೆ ಬ್ರೇಕೇ ಇಲ್ಲ. ಇವತ್ತು ನಿಮ್ಮನ್ನ ನೋಡ್ತಾ ಇದ್ರೆ ಓಜಿ, ಭೂಮಿಕಾ, ಗೌತಮ್ ದಿವಾನ್ ತರ ಕಾಣಿಸ್ತಾ ಇದ್ದೀರಾ. ಅದ್ಯಾವ್ದು ಸಾಂಗು? ಎಲ್ಲೋ ಮಳೆಯಾಗಿದೆ ಎಂದು. ಸುಮ್ಮನಿರ್ತೀಯಾ? ಇವಳೊಬ್ಳು ಶುರು ಮಾಡ್ಕೊಂಬಿಟ್ಲು. ನಾನೇನ್ ಶುರು ಮಾಡೋದು? ನಿಮ್ಮಿಬ್ರು ಮಧ್ಯೆ ಏನು ಶುರು ಆದಂಗಿದೆ ಅಕ್ರೆ. ಬಯಸಿದ ಬಾಗಿಲು ತೆರೆಯೋಣ, ಹಳೆ ಬೇರು ಹೊಸ ಚಿಗುರು. ಬಾಬ್ನವ್ರ ಜೊತೆ ಮೈತ್ರಿ ಪ್ಲಾನ್ ಏನಾದ್ರೂ ಇದೆಯಾ? ಅಂದ್ರೆ ಆತರ ಆಸೆಗಳು, ಆಲೋಚನೆಗಳು? ಮಲ್ಲಿ, ಏನ್ ಹೇಳ್ತಿದ್ಯಾ? ಅಕ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಬಾಬ್ನವ್ರ ಜೊತೆ ಒಂದಿನ ಕಳೆದ್ರಲ್ವಾ, ಅದ್ರದ್ದು ಎಫೆಕ್ಟ್ಸ್ ಏನಾದ್ರೂ ಇದೆಯಾ ಅಂತ. ಅವ್ರನ್ನ ಏನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಏನಾದ್ರೂ ಅನಿಸ್ತಾ ಇದೆಯಾ ಅಕ್ಕರೆ? ಅಂದ್ರೆ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಮೂಗ್ ತೂರಿಸ್ತಾ ಇದ್ದೀನಿ ಅಂತ ಗೊತ್ತು, ಆದ್ರೆ ಇಂಥ ಒಳ್ಳೆ ವಿಚಾರದಲ್ಲಿ ಮೂಗ್ ತೂರ್ಸೋದು ತಪ್ಪೇನಿಲ್ವಲ್ಲ ಅಕ್ಕರೆ? ಆಮೇಲೆ ನಾನು ಹೇಳಿದ ತರ ಬಾಬ್ನವ್ರ ಬಗ್ಗೆ ಏನು ಅನಿಸ್ತಾ ಇಲ್ವಾ? ನೆನ್ನೆ ಇದ್ದಂಗೆ ನಾವೆಲ್ಲರೂ ಒಟ್ಟಿಗೆ ಯಾವಾಗ್ಲೂ ಹೇಗೆ ಇರ್ಬೇಕು ಅಂತ ಅನಿಸ್ತಾ ಇಲ್ವಾ ಅಕ್ಕರೆ? ಅನ್ಸುತ್ತೆ. ಅನ್ಸೋದು ಸಹಜ ಅಲ್ವಾ? ಅದು ನಿನ್ನೆ ಇದ್ದ ಪರಿಸ್ಥಿತಿಗೆ ಅದು ಸರಿಯಾಗಿತ್ತು, ಇವತ್ತಿನ ಪರಿಸ್ಥಿತಿಗೆ ಇದು ಸರಿಯಾಗಿದೆ. ಇಲ್ಲ, ನನಗೆ ಹಾಗೆ ಅನ್ನಿಸ್ಲೇ ಇಲ್ಲ ಅಂತ ಹೇಳಿಲ್ವಲ್ಲ. ಸದ್ಯ ಅದೇ ಖುಷಿ ಪಡೋ ವಿಚಾರ. ಅಂದ್ರೆ ಅಕ್ಕನ ಮನ್ಸಲ್ಲಿ ಆಸೆ ಮೊಳಕೆ ಹೊಡೆದಿದೆ ಅಂತ ಆಯ್ತು. ಏನು ಯೋಚನೆ ಮಾಡ್ತಿದ್ಯಾ? ಅದು ಅಕ್ಕರೆ ನೆನ್ನೆದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೆನ್ನೆ ಎಷ್ಟು ಚೆನ್ನಾಗಿತ್ತಲ್ಲ, ಅದ್ರ ಬಗ್ಗೆನೇ ಮೆಲ್ಕ್ ಹಾಕ್ತಾ ಇದ್ದೆ. ಅದು ಮತ್ತೆ ಆಗ್ಬಾರ್ದಾ ಅಂತ ಅನ್ಕೊಳ್ತಾ ಇದ್ದೆ. ತುಂಬಾನೇ ಮೆಮೊರಬಲ್ ಆಗಿತ್ತು. ಅಕ್ಕರೆ, ಇದು ನಿಮ್ಮ ಬಾಯಿಂದ ಬರ್ತಾ ಇರೋ ಮಾತಾ? ನಿಜವಾಗ್ಲೂ ನೀವ್ ಹೇಳ್ತಾ ಇರೋದಾ ಇದನ್ನ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಇರೋ ವಿಷಯನೇ ಅಲ್ವಾ ಅದು. ನೆನ್ನೆ ಇದ್ದಂಗೆ ಲೈಫ್ ಲಾಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಭಾವರು ಎಷ್ಟು ಮೋಡಿ ಮಾಡಿದ್ದಾರೆ ಅಂದ್ರೆ ಅವ್ರಿಲ್ದೆ ಇರೋದಕ್ಕಾಗ್ತಾನೆ ಇಲ್ಲ. ತುಂಬಾ ಅನಿವಾರ್ಯ ಅವರು. ಅಜ್ಜಿ ಹೇಳಿದ ಎಷ್ಟು ನಿಜ ಅಲ್ವಾ? ನಾಳೆ ದಿನ ನನಗೂ ಏಜಾಗುತ್ತೆ, ಆಗ ನನಗೂ ನಂದು ಅಂತ ಒಂದು ಜೀವ ಪಕ್ಕದಲ್ಲಿ ಇರಬೇಕಾಗತ್ತೆ. ಕೈ ಕೈ ಹಿಡಿದು ನಡೆಯೋದಕ್ಕೆ, ಒಬ್ರಿಗೊಬ್ರು ನೆರಳಾಗೋದಕ್ಕೆ ನಮ್ಮವ್ರಂತ ಒಬ್ರಿದ್ರೆ ಅದು ಕೂಡ ನೆಮ್ಮದಿನೇ ಬೇರೆ. ಇತ್ತೀಚೆಗೆ ಒಂದಷ್ಟು ಸಂದರ್ಭಗಳಲ್ಲಿ ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೆ. ಆಗ ನನಗೆ ಅವ್ರ ಅಗತ್ಯ ತುಂಬಾ ಇತ್ತು. ಅವ್ರು ನನಗೆ ಹೆಗ್ಲಾಗಬೇಕಿತ್ತು. ಅದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ. ಹಾಗೆ ನಾನು ಅವ್ರನ್ನ ಇನ್ನು ಮುಂದೆ ಮಿಸ್ ಮಾಡ್ಕೋಬಾರ್ದು. ಅಮೃತಧಾರೆ